ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹೊಸ ಹೀರೋ ಎಂಟ್ರಿ ಆಗ್ತಿದ್ದಾನೆ ಅಂತಂದ್ರೆ ಅವನ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಇರುತ್ತೆ. ಈಗಂತೂ ಬಿಡಿ, ವಾರಕ್ಕೆ 8ರಿಂದ 10 ಸಿನಿಮಾ ಬರೋದ್ರಿಂದ ಸಾಕಷ್ಟು ಜನ ಹೊಸಬರು ಬರ್ತಾರೆ. ಆಗ 1970, 60 ಈ ಟೈಮಲ್ಲೆಲ್ಲ ಒಬ್ಬ ನಾಯಕ ನಟ ಬರ್ತಿದ್ದಾನೆ, ಒಂದು ಹೊಸ ಸಿನಿಮಾ ಕನ್ನಡ ಬರ್ತಿದೆ ಅಂತಂದ್ರೆ ಅವನ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇರ್ತಿತ್ತು. ಆ ಥರ ಒಂದು ದೊಡ್ಡ ನಿರೀಕ್ಷೆ ಮೂಲಕ ಬಂದಿದ್ದ ಹೀರೋ ಯಾರು ಅಂತಂದ್ರೆ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು. ಈ ಸಿನಿಮಾಯಿಂದನೇ ಇವರಿಗೆ ಕರಾಟೆ ಕಿಂಗ್ ಅಂತ ಹೆಸರು ಕೂಡ ಬಂತು ಅಂತ ಕಾಣುತ್ತೆ. ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ಅವರು ಮಾಡಿದಂಥ ಆಕ್ಷನ್ನು ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಆ ಒಂದು ಫೈಟ್ ಸೀನ್ಗಳೆಲ್ಲ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ಆ ಸಿನಿಮಾ ಯಾವುದು ಅಂತಂದ್ರೆ ಸೀತಾರಾಮು. ಮೊದಲ ಸಿನಿಮಾ ಒಂದೊಂದು ಕಾಲದಲ್ಲಿ ಗಿರೀಶ್ ಕಾರ್ನಾಡ್ ಅವರ ಒಂದು ನಿರ್ದೇಶನದಲ್ಲಿ ಬಂದಿರುತ್ತೆ. ಆದ್ರೆ ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗದಿದ್ರು ಸಹ ಶಂಕರ್ ನಾಗ್ ಅವರಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಕೂಡ ಬರುತ್ತೆ. ಅವರ ಮನೋಜ್ಞ ಅಭಿನಯಕ್ಕೆ ಸಾಕಷ್ಟು ಅವಾರ್ಡ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಅವರ ಎರಡನೇ ಸಿನಿಮಾ ಸೀತಾರಾಮು. ಎರಡನೇ ಸಿನಿಮಾದಲ್ಲಿ ಮಂಜುಳಾ ಅವರು, ತೌದೀಪ್ ಶ್ರೀನಿವಾಸ್ ಅವರು, ಶಂಕರ್ ನಾಗ್ ಅವರು ಎಲ್ಲರೂ ಕೂಡ ಅಭಿನಯ ಮಾಡಿದ್ದಾರೆ. ಈ ಸಿನಿಮಾಗೆ ಸಾಹಿತ್ಯ ಬರೆದಿರೋದು ಬಂದು ಜಿ ಉದಯ್ ಶಂಕರ್ ಅವರು. ಈ ಸಿನಿಮಾಗೆ ಸ್ಟಾರ್ ನಿರ್ದೇಶಕ ಅಂದ್ರೆ ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳನ್ನ ನಿರ್ದೇಶನ ಮಾಡಿದಂಥ ವಿ ಸೋಮಶೇಖರ್ ಅವರು ನಿಮಗೆಲ್ಲ ಗೊತ್ತು. ಅವರು ಈ ಸಿನಿಮಾಗೆ ನಿರ್ದೇಶನ ಮಾಡಿರೋದು. ಶಂಕರ್ ನಾಗ್ ಅವರ ಒಂದು ಪರಿಶ್ರಮ ಅಥವಾ ಒಂದು ಅದೃಷ್ಟ ಅಂತ ಕಾಣುತ್ತೆ. ಅವರಿಗೆ ವಿ ಸೋಮಶೇಖರ್ ಅಂತ ಒಂದು ನಿರ್ದೇಶಕರು ಎರಡನೇ ಸಿನಿಮಾದಲ್ಲೇ ಸಿಕ್ಕಿರೋದು. ಮೊದಲನೇ ಸಿನಿಮಾದಲ್ಲೂ ಸಹ ಒಳ್ಳೆ ನಿರ್ದೇಶಕರ ಜೊತೆ ಅವ್ರು ಕೆಲಸ ಮಾಡಿರ್ತಾರೆ. ಈ ಸಿನಿಮಾ ನಿರ್ಮಾಪಕರ ಬಗ್ಗೆ ಮಾತಾಡಲೇಬೇಕು. ಎಲ್ ಅಬ್ಬಯ್ಯ ನಾಯ್ಡು ಅಂತ ಅಂದ್ಬಿಟ್ಟು ಇವ್ರಿಗೆ ಎಷ್ಟು ಧೈರ್ಯ ಇತ್ತು ಅಂತಂದ್ರೆ ಒಬ್ಬ ಹೊಸ ಹೀರೋನ ಹಾಕೊಂಡು ಒಂದು ಹೈ ಬಜೆಟ್ ಸಿನಿಮಾ ಮಾಡೋದಕ್ಕೆ ರೆಡಿ ಆಗಿದ್ರು. ಯಾಕೆಂದ್ರೆ ಈ ಸಿನಿಮಾ ಕತೆ ಬಂದು ಯಾವೊಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕ ಕೂಡ ಓಕೆ ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ಆ ಥರ ಒಂದು ವಿಚಿತ್ರವಾಗಿರೋ ಒಂದು ಸ್ಟೋರಿನ ಈ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ. ಅಂದ್ರೆ ಆಗಿನ ಕಾಲದಲ್ಲಿ ಜನ ನಂಬ್ತಾ ಇರಲಿಲ್ಲ. ಒಂದು ಮೆದುಳನ್ನ ಕಸಿ ಮಾಡ್ತೀವಿ, ಈ ಮನುಷ್ಯನ ಮೆದುಳನ್ನ ತೆಗೆದು ಬೇರೊಬ್ಬ ಒಂದು ಮನುಷ್ಯನ ಒಂದು ತಲೆಗೆ ಅಳವಡಿಕೆ ಮಾಡ್ತೀವಿ ಅನ್ನೋ ಒಂದು ಸ್ಟೋರಿ ಕಾನ್ಸೆಪ್ಟ್ ಏನಿದೆ ಅದನ್ನ ಕೂಡ ಜನ ಯಾರು ಕೂಡ ಒಪ್ಕೋತಾ ಇರಲಿಲ್ಲ. ಅಂತ ಒಂದು ಟೈಮಲ್ಲಿ ಈ ಥರ ಒಂದು ಕಥೆನ ಆಯ್ಕೆ ಮಾಡ್ಕೋತಾರೆ ಶಂಕರ್ ನಾಗ್ ಅವರು ವಿ ಸೋಮಶೇಖರ್ ಅವರ ಮೂಲಕ. ಯಾವೊಬ್ಬ ನಿರ್ಮಾಪಕ ಸಹ ಮೊದಲ ಸಿನಿಮಾದಲ್ಲೇ ಇಷ್ಟು ದೊಡ್ಡ ಬಜೆಟ್ನ ಹಾಕಿ ಅದು ಒಂದು ಹೊಸ ಹೀರೋನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಯಾವೊಬ್ಬ ನಿರ್ಮಾಪಕ ಸಹ ಮುಂದೆ ಬರಲ್ಲ. ಆದರೆ ಅಬ್ಬಯ್ಯ ನಾಯ್ಡು ಅವರು ಶಂಕರ್ ನಾಗ್ಗೋಸ್ಕರ ಮುಂದೆ ಬಂದು ಈ ಸಿನಿಮಾನ 1979ರಲ್ಲಿ ಚಿತ್ರೀಕರಣ ಮಾಡಿ ಸಿನಿಮಾನ ರಿಲೀಸ್ ಕೂಡ ಮಾಡ್ತಾರೆ. ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೂಡ ಆಗುತ್ತೆ. ಶಂಕರ್ ನಾಗ್ ಅವರಿಗೆ ಸಿಕ್ಕಾಪಟ್ಟೆ ದೊಡ್ಡ ಹೆಸರು ಬರುತ್ತೆ, ಕ್ಲಿಕ್ ಕೂಡ ಆಗ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಶಂಕರ್ ನಾಗ್ ಅವರು. ನಿಮ್ಗೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾದಲ್ಲಿ ಶಂಕರ್ ನಾಗ್ ಅವರ ಒಂದು ಅಭಿನಯಕ್ಕಿಂತ ಮಂಜುಳಾ ಅವರ ಅಭಿನಯನೇ ಅತಿ ಹೆಚ್ಚಿತ್ತು. ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ಶಂಕರ್ ನಾಗ್ ಅವರು ಕೇವಲ 1 ಅವರ್ ಅಥವಾ 1 ಅವರ್ 10 ನಿಮಿಷ ಏನೋ ಇದ್ದಾರೆ ಅಷ್ಟೇ. ಸಿನಿಮಾದಲ್ಲಿ ಮುಕ್ಕಾಲು ಭಾಗ ಮಂಜುಳಾ ಅವರೇ ಇದ್ದಾರೆ. ಯಾಕೆಂತಂದ್ರೆ ಮಂಜುಳಾ ಅವರು ಆಗಾಗಲೇ ಅಂದ್ರೆ 1979ರಲ್ಲಿ ದೊಡ್ಡ ಸ್ಟಾರ್ ನಟಿಯಾಗಿ ಬೆಳೆದಿದ್ರು. ಶಂಕರ್ ನಾಗ್ ಅವರು ಒಂದು ಹೊಸ ಮುಖ ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾದಲ್ಲಿ. ಹಾಗಾಗಿ ಶಂಕರ್ ನಾಗ್ ಅವರು ಅರ್ಧ ಸಿನಿಮಾ ಇತ್ತು ಅಂದ್ರೆ ಇನ್ನು ಅರ್ಧ ಸಿನಿಮಾ ಮಂಜುಳಾ ಅವರೇ ಅಭಿನಯ ಮಾಡಿದ್ರು. ಸಿನಿಮಾ ಯಾವ ತರ ಅಂತಂದ್ರೆ ಒಂದು ಮೊದಲಾರ್ಧ ನಾವು ನೋಡ್ಕೊಂತಾ ಹೋಗ್ತಾ ಇದ್ರೆ ಒಂದು ಒಳ್ಳೆ ಅದ್ಭುತವಾಗಿರೋ ಲವ್ ಸ್ಟೋರಿ ಅಂತ ಅನ್ಸುತ್ತೆ. ಆಮೇಲೆ ಹೋಗ್ತಾ ಅದು ಸಸ್ಪೆನ್ಸ್ ತಿರುಗುತ್ತೆ, ಆಕ್ಷನ್ ತಿರುಗುತ್ತೆ. ಸಿನಿಮಾದಲ್ಲಿ ಎಲ್ಲರೂ ಅವರು ಕೂಡ ಮಿಕ್ಸ್ ಆಗಿದೆ. ಒಂದು ಕಮರ್ಷಿಯಲ್ ಸಿನಿಮಾಗೆ ಏನೇನು ಬೇಕೋ ಅದೆಲ್ಲ ಕೂಡ ಈ ಸಿನಿಮಾದಲ್ಲಿದೆ. ಆರಂಭದಲ್ಲಿ ಶಂಕರ್ ನಾಗ್ ಅವರು ತೀರ್ಕೊಂಡಾಗ ಅಂದ್ರೆ ಅವ್ರನ್ನ ಒಬ್ಬ ರೌಡಿ ಪ್ರಭಾಕರ್ ಅವರು ಕೊಲೆ ಮಾಡಿದ್ಮೇಲೆ ಅವರ ಒಂದು ಮೆದುಳನ್ನ ತೆಗೆದು ಮಂಜುಳಾ ಅವ್ರಿಗೆ ಹಾಕ್ತಾರೆ. ಮಂಜುಳಾ ಅವರು ಒಂದು ಹುಚ್ಚಿ ಆಗಿರ್ತಾರೆ. ಅವರು ಒಂದು ಅಪಘಾತದಲ್ಲಿ ಅಂದ್ರೆ ಒಂದು ಬಂಡೆ ಬೇರಿಂದ ಬೀಳ್ತಾರೆ. ಆ ಬಿದ್ದಂತ ಜಾಗದಲ್ಲಿ ಅವರ ಒಂದು ತಲೆಗೆ ಶಂಕರ್ ನಾಗ್ ಅವರ ಒಂದು ಮೆದುಳನ್ನ ಕಸಿ ಮಾಡ್ತಾರೆ. ಅಲ್ಲಿಂದ ಸ್ಟೋರಿ ಬೇರೆ ತರನೇ ತೆರೆದುಕೊಳ್ಳುತ್ತೆ. ಶಂಕರ್ ನಾಗ್ ಅವರು ಅಭಿನಯ ಏನ್ ಮಾಡಿದ್ರು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಭಿನಯ ಅಥವಾ ಒಂದು ಸ್ವಲ್ಪ ಜಾಸ್ತಿ ಸ್ಪೇಸ್ ಕೂಡ ಇದೆ ಈ ಒಂದು ಸಿನಿಮಾದಲ್ಲಿ. ಹಾಗಾಗಿ ಏನ್ ಹೇಳ್ತಾರೆ, ಕನ್ನಡದ ಪಾಲಿಗೆ ಒಂದು ಮೊದಲ ದುರ್ಗಿ ಅಂತಾನೆ ಹೇಳ್ಬೋದು. ಮಂಜುಳಾ ಅವ್ರನ್ನ ಸಿಕ್ಕಾಪಟ್ಟೆ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಫಸ್ಟ್ ಹಾಫ್ ಅಲ್ಲಿ ಮಂಜುಳಾ ಅವರು ಔಟ್ ಅಂಡ್ ಔಟ್ ಒಂದು ಮನೆಯ ಹುಡುಗಿ ತರ ಕಾಣಿಸ್ಕೊಂತಾರೆ. ಸೆಕೆಂಡ್ ಹಾಫ್ ಅಲ್ಲಿ ಔಟ್ ಅಂಡ್ ಔಟ್ ಅವರು ಒಂದು ದುರ್ಗಿ ತರ ಕಾಣಿಸ್ಕೋತಾರೆ. ಯಾವ ತರ ಒಂದು ವಿಲನ್ಗಳ ಮೇಲೆಲ್ಲ ಅವರು ಸೈಡ್ ನ ತೀರಿಸ್ಕೋತಾರೆ. ಶಂಕರ್ ನಾಗ್ ಅವರ ಒಂದು ಸಾವಿಗೆ ಯಾವ ತರ ಒಂದು ಅವರು ರಿವೆಂಜ್ ತಗೊಳ್ತಾರೆ ಅನ್ನೋದನ್ನೇ ಈ ಸಿನಿಮಾದ ಒಂದು ಸ್ಟೋರಿ. ಈ ಸಿನಿಮಾ ಹೆಸರು ಸೀತಾರಾಮು. ಸೀತಾ ಅನ್ನೋ ಕ್ಯಾರೆಕ್ಟರ್ನ ಮಂಜುಳಾ ಅವ್ರು ಪ್ಲೇ ಮಾಡಿದ್ದಾರೆ, ರಾಮು ಅನ್ನೋ ಕ್ಯಾರೆಕ್ಟರ್ನ ಶಂಕರ್ ನಾಗ್ ಮಾಡಿದ್ದಾರೆ. ಯಾಕೆಂದ್ರೆ ಈ ಸಿನಿಮಾದಲ್ಲಿ ಸಾಕಷ್ಟು ವಿಷಯಗಳಿತ್ತು, ನಿಮಗೆಲ್ಲ ಗೊತ್ತಿರೋದು ಕೆಲವೊಂದು ವಿಷಯಗಳು. ಈ ಸಿನಿಮಾದ ಬಜೆಟ್ ಎಷ್ಟಾಗಿತ್ತು ಅಂತಂದ್ರೆ ಈ ಸಿನಿಮಾದ ಬಜೆಟ್ ಆಗಿನ ಕಾಲಕ್ಕೆ 1979ರ ಕಾಲಕ್ಕೆ 5ರಿಂದ 7 ಲಕ್ಷ ರೂಪಾಯಿವರೆಗೂ ಸಹ ಈ ಸಿನಿಮಾಗೆ ಖರ್ಚು ಮಾಡಿದ್ರು. ಯಾಕೆಂತಂದ್ರೆ ಆಗೆಲ್ಲ 12 ಸಿನಿಮಾಗಳನ್ನೇ ಒಂದು 15ರಿಂದ 20 ಲಕ್ಷ ರೆಡಿ ಆಗ್ತಿತ್ತು. ಆದ್ರೆ ಈ ಸಿನಿಮಾ ಹೊಸ ನಾಯಕ ನಟನ ಇಟ್ಕೊಂಡು ಇಷ್ಟು ದೊಡ್ಡ ಬಜೆಟ್ ಹಾಕಿ ಸಿನಿಮಾನ ಮಾಡ್ತಾರೆ. ಸಿನಿಮಾ ಏನಾಗುತ್ತೆ, ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಅಲ್ಲಿ ಈ ಸಿನಿಮಾ 9 ವಾರಗಳ ಕಾಲ ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತೆ. ಅದಾದ್ಮೇಲೆ ಈ ಸಿನಿಮಾ ಮೇನಕಾ ಚಿತ್ರಮಂದಿರಕ್ಕೆ ಶಿಫ್ಟ್ ಆಗಿ ಅಲ್ಲಿ ಈ ಸಿನಿಮಾ 17 ವಾರ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ ಹತ್ತತ್ರ 125 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತೆ. ನಿಮ್ಗೆ ಆಗ್ಲೇ ಹೇಳ್ತಿದ್ದೆ 7 ಲಕ್ಷ ರೂಪಾಯಿ ಬಜೆಟ್ ಅಲ್ಲಿ ಈ ಸಿನಿಮಾ ನಿರ್ಮಾಣ ಆಯ್ತು. ಈ ಸಿನಿಮಾದ ಕಲೆಕ್ಷನ್ ಎಷ್ಟು ಅಂತ ನೋಡೋದಾದ್ರೆ ಆಗಿನ ಕಾಲಕ್ಕೆ ಬರೋಬ್ಬರಿ 1 ಕೋಟಿ. ಅಣ್ಣೂರ್ ಸಿನಿಮಾಗಳು ಅಥವಾ ವಿಷ್ಣುವರ್ಧನ್ ಅವ್ರ ಸಿನಿಮಾಗಳನ್ನೇ 2-2.5 ಕೋಟಿ ಕಲೆಕ್ಟ್ ಮಾಡ್ತಿದ್ರು. ಅಂಥದ್ರಲ್ಲಿ ಹೊಸ ನಾಯಕ ನಟ ಆಗಿ ಶಂಕರ್ ನಾಗ್ ಅವರ ಈ ಒಂದು ಸಾಧನೆ
ತುಂಬಾ ದೊಡ್ಡ ಸಾಧನೆ ಅಂತಾನೆ ಹೇಳ್ಬೋದು. ನಿಮ್ಗಾಗ್ಲೇ ಹೇಳ್ತಿದ್ದೆ, ಈ ಸಿನಿಮಾ 1979ರಲ್ಲಿ ಒಂದು 7 ಲಕ್ಷ ಬಜೆಟ್ ರೆಡಿ ಆಗುತ್ತೆ. ಈ ಸಿನಿಮಾ ಕಲೆಕ್ಷನ್ ಬರೋಬ್ಬರಿ 1 ಕೋಟಿ ರೂಪಾಯಿ ಆಗುತ್ತೆ ಅಂತ ಅಂದ್ಬಿಟ್ಟು. ಆದ್ರೆ ಇವಾಗ ಈ ಸಿನಿಮಾದ ಒಂದು ಬಜೆಟ್ ನ ಕ್ಯಾಲ್ಕುಲೇಟ್ ಮಾಡ್ತು ಅಂತಂದ್ರೆ ಆಗ 1 ಕೋಟಿ ಅಂತಂದ್ರೆ ಇವಾಗಿನ ಲೆಕ್ಕಕ್ಕೆ ಈ ಸಿನಿಮಾ 25 ಕೋಟಿಗಿಂತ ಹೆಚ್ಚು ಕಲೆಕ್ಟ್ ಕೂಡ ಮಾಡಿರುತ್ತೆ. ಯಾಕೆಂತಂದ್ರೆ ಒಬ್ಬ ಹೊಸ ಹೀರೋ ಬಂದು 25 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದು ಅಂತ ಹೀರೋ ಹೆಂಗೆ ಎಂಟ್ರಿ ಕೊಡ್ತಾನೆ ಕನ್ನಡ ಚಿತ್ರರಂಗಕ್ಕೆ, ಆ ತರ ಒಂದು ಕ್ರೇಜ್ ಶಂಕರ್ ನಾಗ್ ಅವರಿಗೆ ಅವಾಗ್ಲೇ ಇತ್ತು. ಈ ಸಿನಿಮಾ ಬಗ್ಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ಸಿನಿಮಾ 1979ರಲ್ಲಿ ತೆರೆ ಕಾಣುತ್ತೆ. ಅದಾದ್ಮೇಲೆ 1995ರಲ್ಲಿ ಹಿಂದಿಲ್ ಕೂಡ ಈ ಸಿನಿಮಾ ಬರುತ್ತೆ. ಅಲ್ಲೂ ಕೂಡ ಈ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೂಡ ಪಡ್ಕೊಳ್ಳುತ್ತೆ. ಈ ಸಿನಿಮಾ ತೆಲುಗಲ್ಲೂ ಕೂಡ ರೀಮೇಕ್ ಆಗುತ್ತೆ. ಅಲ್ಲಿ ಶಂಕರ್ ನಾಗ್ ಅವರೇನೆ ಅಭಿನಯ ಮಾಡ್ತಾರೆ. ಇಲ್ಲಿ ಶಂಕರ್ ನಾಗ್ ಅವರ ಒಂದು ಮೊದಲ ಸಿನಿಮಾ, ತೆಲುಗು ಸಿನಿಮಾ ಯಾವುದು ಅಂತಂದ್ರೆ ಅದು ಸೀತಾರಾಮು. ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಈ ಸಿನಿಮಾದಲ್ಲಿ ಸಂಗೀತ ಕೊಟ್ಟಿದ್ದು ನಿಮ್ಗೆಲ್ಲ ಗೊತ್ತು, ಸತ್ಯಂ ಅಂತ ಅಂದ್ಬಿಟ್ಟು. ಅವರು ಕೂಡ ಸ್ಟಾರ್ ಸಂಗೀತಗಾರರು. ಈ ಸಿನಿಮಾದ ಒಂದು ಸ್ಟಾರ್ ಕ್ಯಾಸ್ಟ್ ನೋಡಿದ್ರೆ ಸಾಕಷ್ಟು ಜನ ಥಿಯೇಟರ್ಗೆ ಬಂದ್ರು. ಶಂಕರ್ ನಾಗ್ ಅವರಿದ್ದಾರೆ, ಮಂಜುಳಾ ಅವರಿದ್ದಾರೆ, ಆಮೇಲೆ ವಿಲನ್ ಆಗಿ ತೂದೀಪ್ ಶ್ರೀನಿವಾಸ್ ಅವರು ಇದ್ದಾರೆ, ಪ್ರಭಾಕರ್ ಬೇರೆ ಈ ಸಿನಿಮಾದ ಒಂದು ಗೆಸ್ಟ್ ರೋಲ್ ಮಾಡಿದ್ದಾರೆ. ಅವಾಗೆಲ್ಲ ಪೋಸ್ಟರ್ ಬಿಡ್ತಿದ್ರು, ಆ ಪೋಸ್ಟರ್ ಪ್ರಭಾಕರ್ ಅವ್ರನ್ನ ಸ್ವಲ್ಪ ಹೈಲೈಟ್ ಮಾಡಿದ್ರು. ಯಾಕೆಂದ್ರೆ ಪ್ರಭಾಕರ್ ಅವರಿಗೆ ಒಂದು ಸ್ವಲ್ಪ ಹೆಸರಿತ್ತು, ಹಾಗಾಗಿ ಜನ ಬರಲಿ ಅಂತ ಅಂದ್ಬಿಟ್ಟು ಪ್ರಭಾಕರ್ ಅವರು ಕೂಡ ಒಂದು 2-3 ಸೀನಲ್ಲಿ ಬರ್ತಾರೆ. ಅದು ಒಂದು ಅದ್ಭುತವಾಗಿರೋ ಅಭಿನಯ ಕೂಡ ಪ್ರಭಾಕರ್ ಅವರು ಈ ಸಿನಿಮಾದಲ್ಲಿ ಮಾಡಿರ್ತಾರೆ. ನೀವೇನಾದ್ರೂ ಈ ಸಿನಿಮಾನ ಯಾವೊಂದು ಚಿತ್ರಮಂದಿರದಲ್ಲಿ ನೋಡಿದ್ರೆ ಅದನ್ನ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.